ಲೋಕಾಯುಕ್ತ ಬಲೆಗೆ ಬಿದ್ದ ಗ್ರಾಮ ಲೆಕ್ಕಿಗ ಜಮೀನನ್ನ ಪೋಡಿ ಮಾಡಲು 55,000ಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾನೆ. 55,000 ಲಂಚ ಪಡೆಯುವ ವೇಳೆ ಲೋಕ ಬಲೆಗೆ ಲಾಕ್ ಆಗಿದ್ದಾನೆ ಈತ. ಗ್ರಾಮ ಲೆಕ್ಕಿಗ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು. ಜಮೀನನ್ನ ಪೋಡಿ ಮಾಡೋದಕ್ಕೆ 55,000 ರೂಪಾಯಿಗೆ ಡಿಮ್ಯಾಂಡ್ ಮಾಡಿದಾನಂತೀತ. 55,000 ಲಂಚ ಪಡೀತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಲೋಕ ಬಲೆಗೆ ಬಿದ್ದಿದ್ದಾನೆ. ಗ್ರಾಮ ಲೆಕ್ಕಿಗ ನಾಗರಾಜ್ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು. ಹಂಪಸಂದ್ರ ಕಂದಾಯ ವೃತ್ತದ ಗ್ರಾಮ ಲೆಕ್ಕಿಗ ನಾಗರಾಜ್, ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮ. ಚಿಕ್ಕಬಳ್ಳಾಪುರ ಲೋಕ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದಲ್ಲಿ ದಾಳಿಯಾಗಿದೆ. ಬೆಣ್ಣೆಪರ್ತಿ ಗ್ರಾಮದ ರೈತನಿಗೆ ಸೇರಿದಂತ ಜಮೀನು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನಲ್ಲಿ ಆಗಿರುವಂತ ಘಟನೆ ಇದು. ಲೋಕಾಯುಕ್ತ ಬಲೆಗೆ ಗ್ರಾಮ ಲೆಕ್ಕಿಗ ಬಿದ್ದಿರೋದು. ಜಮೀನು ಪೋಡಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 55,000 ರೂಪಾಯಿ ಕೊಡಿ ಪೋಡಿ ಮಾಡಿಕೊಡ್ತೀವಿ ಅಂತ ಹೇಳಿ. ಎಂತೆಂಥವ್ರು ಇರ್ತಾರೆ ನೋಡಿ, ರೈತರನ್ನ ಹಿಂಡ್ತಾ ಇದ್ದಾರೆ, ಜೀವ ಹಿಂಡ್ತಾ ಇದ್ದಾರೆ ರೈತರದ್ದು. ಪಾಪ ರೈತರಿಗೆ ಬೆಳೆದ ಬೆಳೆ ಕೈಗೆ ಬರುತ್ತೋ ಇಲ್ವೋ ಅದು ಚಿಂತೆ ಇರುತ್ತೆ. ಬೆಳೆ ಸರಿಯಾಗಿ ಬಂದರೆ ಈ ಸೆಂಟ್ರಲ್ಲಿ ಇರ್ತಾರಲ್ಲ ಕೆಲವೊಂದಿಷ್ಟು ಜನ, ಅವರಿಗೆ ದುಡ್ಡು ಹೋಗುತ್ತೆ. ಅವ್ರು ಬರೋ ದುಡ್ಡೇ ಕಡಿಮೆ ಪಾಪ ರೈತರಿಗೆ. ಕಷ್ಟಪಟ್ಟು ಬೆಳೆದಿರೋರು ಅವರು. ಇದೆಲ್ಲದರ ನಡುವೆ ಇಂಥವ್ರು ಬೇರೆ ಇರ್ತಾರೆ, ರಾಕ್ಷಸರು. ಈತನೇ ನೋಡಿ, ಮುಖ ನೋಡಿ ಒಂದು ಗ್ರಾಮ ಲೆಕ್ಕಿಗ ನಾಗರಾಜ್. ಜಮೀನನ್ನ ಪೋಡಿ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿ ಗ್ರಾಮ ಲೆಕ್ಕಿಗನ ಬಳಿ ಹೋದಾಗ ಈ ನಾಗರಾಜ್ 55,000 ಕೊಟ್ಟರೆ ಪೋಡಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಲಂಚ ಕೊಡಿ ಅಂತ ಹೇಳಿ ಕೇಳಿರೋದು. ಎಲ್ಲಿಂದ ತರಬೇಕು ಪಾಪ ರೈತ, ಎಲ್ಲಿಂದ ತರಬೇಕು? ಪೋಣೆ ಮಾಡೋದು ಇವ್ರ ಕೆಲಸ, ಮಾಡಿಕೊಟ್ಟು ಬರಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ಲಂಚ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ? ಇಂಥ ಅಧಿಕಾರಿಗಳನ್ನ ಹುಡುಕಿದ್ರೆ ಪ್ರತಿಯೊಂದು ಕಚೇರಿಗಳಲ್ಲೂ ಸಿಗ್ತಾರೆ, ಪ್ರತಿಯೊಂದು ಕಚೇರಿಗಳಲ್ಲೂ. ನಮ್ಗೆ ಅಲ್ಲೊಂದು ಇಲ್ಲೊಂದು ವಿಚಾರಗಳು ಮಾತ್ರ ಗೊತ್ತಾಗ್ತವೆ, ಕಿವಿಗೆ ಬೀಳುತ್ತವೆ, ಕಣ್ಣಿಗೆ ಬೀಳುತ್ತವೆ, ಆದರೆ ಪ್ರತಿಯೊಂದು ಕಚೇರಿಗಳಲ್ಲೂ ಇದ್ದಾರೆ ಇಂಥವ್ರು. ರೈತರುಗಳಿಂದ ನಾನು ತಾಲೂಕು ಆಫೀಸ್ಗೆ ಅಲ್ಲಾಡಿದ್ದೀನಿ. ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಇದ್ದರೂ ಸಹ ನಮಗೆ ಪೋಡಿ ಮಾಡ್ತಾ ಇಲ್ಲ. ಪೋಡಿ ಮಾಡೋಕ್ಕೆ ಹೋದಾಗ ನನಗೆ ಅಲ್ಲಿ ಅದು ಸರಿ ಇಲ್ಲ, ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಇಲ್ಲ, ಸುತ್ತಾಡ್ತಾನೆ ಇದ್ದಾರೆ. ಕೊನೆ ಪಕ್ಷಕ್ಕೆ ವಿ ಎನ ಭೇಟಿಯಾದೆ. ವಿ ಎ ಇದು ಫೈಲೇ ಇಲ್ಲ, ನಿಮ್ಮದು ರೆಕಾರ್ಡ್ ಸ್ಕ್ಯಾನಿಂಗ್ ಆಗಿಲ್ಲ, ಫೈಲ್ ಇಲ್ಲ ಅಂತ ಹೇಳಿದ್ರು. ಮತ್ತು ಇವತ್ತು ತಹಸೀಲ್ದಾರ್ ಹತ್ರ ಹೋಗಿ ಮಾತಾಡಿದೆ. ತಹಸೀಲ್ದಾರ್ ಅದೇ ಥರ ಉತ್ತರ ಕೊಟ್ಟರು. ಪೋಡಿ ಮಾಡಬೇಕಂತ ಹೇಳ್ಬಿಟ್ಟು ಸುಮಾರು 5 ತಿಂಗಳಿಂದ ನಾನು ತಾಲೂಕು ಆಫೀಸ್ಗೆ ಅಲ್ಲಾಡಿದ್ದೀನಿ. ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಇದ್ದರೂ ಸಹ ನಮಗೆ ಪೋಡಿ ಮಾಡ್ತಾ ಇಲ್ಲ. ಪೋಡಿ ಮಾಡೋಕ್ಕೆ ಹೋದಾಗ ನನಗೆ ಅಲ್ಲಿ ಅದು ಸರಿ ಇಲ್ಲ, ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಇಲ್ಲ, ಸುತ್ತಾಡ್ತಾನೆ ಇದ್ದಾರೆ. ಕೊನೆ ಪಕ್ಷಕ್ಕೆ ವಿ ಎನ ಭೇಟಿಯಾದೆ. ವಿ ಎ ಇದು ಫೈಲೇ ಇಲ್ಲ, ನಿಮ್ಮದು ರೆಕಾರ್ಡ್ ಸ್ಕ್ಯಾನಿಂಗ್ ಆಗಿಲ್ಲ, ಫೈಲ್ ಇಲ್ಲ ಅಂತ ಹೇಳಿದ್ರು. ಮತ್ತು ಇವತ್ತು ತಹಸೀಲ್ದಾರ್ ಹತ್ರ ಹೋಗಿ ಮಾತಾಡಿದೆ. ತಹಸೀಲ್ದಾರ್ ಅದೇ ಥರ ಉತ್ತರ ಕೊಟ್ಟರು. ಪೋಡಿ